ನಮಸ್ಕಾರ. ಲೆಟಸ್ ಟಾಕ್ ಲಿಟ್ರೇಚರ್. ನಾನು ವೆಂಕಟರಮಣಗೌಡ. ತಂತಾನೇ ಅಸಾಧಾರಣ ಆಗಿರುವಂಥ ಒಂದು ವ್ಯಕ್ತಿತ್ವವನ್ನು ದೈವತ್ವಕ್ಕೆ ಏರಿಸೋದು ಅಂದರೆ ಆ ವ್ಯಕ್ತಿತ್ವಕ್ಕೆ ಇರುವ ವಿವಿಧ ಜಂಗಮ ಸ್ವರೂಪಿ ಆಯಾಮಗಳನ್ನು ಮುಗಿಸಿಬಿಡೋದು ಅಂತ ಅರ್ಥ. ಯಾವುದೇ ದೊಡ್ಡ ವ್ಯಕ್ತಿತ್ವವನ್ನು ದೈವತ್ವಕ್ಕೆ ಏರಿಸಿದ ನಂತರ ಏನಾಗ್ಬಿಡುತ್ತೆ ಇದ್ದಕ್ಕಿದ್ದಂಗೆ ಅಂದರೆ ಆ ಇಡೀ ದೈವತ್ವಕ್ಕೆ ಏನು ಏರಿಸಿದ್ದೀವಲ್ಲ ಆ ವ್ಯಕ್ತಿತ್ವದ ಆ ನಿರ್ವಹಣೆಯನ್ನು ನಾವು ನಮ್ಮ ಕೈಗೆ ತಗೊಂಡು ಬಿಡ್ತೀವಿ. ಉಳಿದದ್ದೆಲ್ಲ ನಮಗೆ ಹೇಗೆ ಬೇಕೋ ಹಾಗೆ, ನಾವು ಏನು ಅಂದ್ಕೊಳ್ತೀವೋ ಹಾಗೆ ನಡೆಯುತ್ತೆ. ಬುದ್ಧ ಯಾಕೆ ಊರು ಬಿಟ್ಟು ಹೊರಡಬೇಕಾಯಿತು? ಒಂದು ನೀರಿನ ವ್ಯಾಜ್ಯದ ಕಾರಣದಿಂದಾಗಿ ಏನು ತಲೆದೋರ್ತಲ್ಲ ಮನಸ್ತಾಪ, ಅಲ್ಲಿ ಯುದ್ಧ ಪರಿಸ್ಥಿತಿ ತಲೆದೋರಿದಾಗ ಅದನ್ನು ವಿರೋಧಿಸಿದ ಬುದ್ಧ ಊರು ಬಿಡಬೇಕಾಗಿ ಬಂತು. ಆದರೆ ಇದನ್ನೇ ಮರೆಮಾಚುವ, ಇಂಥ ಚಾರಿತ್ರಿಕ ಅಂಶವನ್ನು ಮರೆಮಾಚುವ ನಾವು ಬುದ್ಧನ ಸುತ್ತ ಒಂದು ಪುರಾಣವನ್ನು ಕಟ್ತೇವೆ. ಬಸವಣ್ಣನವರನ್ನ ಅವ್ರನ್ನ ಕ್ಷಾತ್ರ ತೇಜಸ್ಸಿನಿಂದ ಕಾಣಿಸೋದಕ್ಕೆ, ಬಿಂಬಿಸೋದಕ್ಕೆ ಹೊರಡ್ತೇವೆ. ಏನಾಗುತ್ತೆ ಅಂದರೆ ಚರಿತ್ರೆಯಿಂದ ಬುದ್ಧನನ್ನು ದೂರ ಮಾಡುವ ಮೂಲಕ ಆ ವ್ಯಕ್ತಿತ್ವಕ್ಕೆ ಇರುವ ಬೇರೆಯದೇ ಆದ ಘನತೆಯನ್ನು ನಾವು ಕಳೆದು ಬಿಡ್ತೇವೆ. ಹಾಗೆಯೇ ಬಸವಣ್ಣನವರನ್ನು ಅನುಭವ ಮಂಟಪದ ಬಸವಣ್ಣ ಏನು ಜನಮಾನಸದಲ್ಲಿ ಇದ್ನಲ್ಲ ಅಂಥ ಬಸವಣ್ಣನನ್ನು ದೂರ ಮಾಡುವ ಮೂಲಕ ಒಂದು ಬಹುದೊಡ್ಡ ಸಾಂಸ್ಕೃತಿಕ ದುರಂತಕ್ಕೆ ನಾವು ದಾರಿ ಮಾಡಿಕೊಡ್ತೇವೆ. ಯಾಕೆ ಹೀಗೆ ಅವತಾರವಾಗಿಸುವ ಪ್ರಯತ್ನಗಳು ನಡೆಯುತ್ತವೆ? ಇದಕ್ಕೆ ಎರಡು ಕಾರಣಗಳನ್ನು ನಾವು ನೋಡಬಹುದು. ಒಂದು, ಧರ್ಮ ಅನ್ನುವುದನ್ನು ಬಹಳ ಸೀಮಿತ ಅರ್ಥದಲ್ಲಿ ಗ್ರಹಿಸಿ ಅದನ್ನೇ ನಿಜವೆಂದು ನಂಬಿಸುವ ಮೂಲಕ ನಡೆಯುವ ಒತ್ತಾಯಗಳು. ಇನ್ನೊಂದು ಕಡೆ ಭಾವುಕತೆ. ಬುದ್ಧನಾಗಲಿ ಬಸವನಾಗಲಿ ಧರ್ಮ ಸಂಸ್ಥಾಪನೆ ಮಾಡಬೇಕು ಅಂತ ಉದ್ದೇಶದಿಂದ ಹೊರಟವರಲ್ಲ. ಅವರು ಸಮಾಜವನ್ನು ಉದ್ಧರಿಸಬೇಕು ಅಂದರೆ ಒಂದು ಮಾನವೀಯವಾದ ಸಮಾಜದ ಕನಸು ಕಂಡವರು ಅವರು. ಬುದ್ಧ ದುಃಖ ಮುಕ್ತವಾದ ಬದುಕಿನ ದಾರಿ ಏನು, ಹೇಗೆ ಬದುಕನ್ನು ದುಃಖ ಮುಕ್ತಗೊಳಿಸುವುದು ಅನ್ನುವ ಸತ್ಯವನ್ನು ಹುಡುಕ್ತಾ ಹೊರಟವನು. ಬಸವಣ್ಣನವರು ಒಂದು ಸಾಂಕೇತಿಕ ದೈವಿಕ ಕಲ್ಪನೆಯ ಮೂಲಕ, ಅದರ ಮೂಲಕವಾದರೂ ಸಮಾಜವನ್ನು ಸುಧಾರಿಸೋಕೆ ಸಾಧ್ಯ ಅನ್ನುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹೊರಟವರು. ಆದರೆ ಕಾಲಕ್ರಮೇಣ ಏನಾಯಿತು ಅಂದರೆ ಮುಂದಿನ ಕಾಲಘಟ್ಟ ಅವರನ್ನು ಧರ್ಮಕ್ಕೆ ಸುತ್ತಿಸಿಬಿಡ್ತು, ಕಟ್ಟಿ ಹಾಕ್ತು. ಯಾವುದನ್ನು ಬೇಡ ಅಂದಿದ್ರೋ, ಯಾವುದರಿಂದ ಮುಕ್ತವಾಗಿರಬೇಕು ಅಂದಿದ್ರೋ ಅದದೇ ಸುಳಿಗಳಲ್ಲಿ ಅವ್ರನ್ನ ಸಿಲುಕಿಸ್ತು. ನಾವು ಕನ್ನಡ ಸಾಹಿತ್ಯ, ಅದಕ್ಕಿಂತ ಭಾರತೀಯ ಸಾಹಿತ್ಯದ ಸಂದರ್ಭದಲ್ಲೇ ಮೇರು ವ್ಯಕ್ತಿತ್ವವಾಗಿರುವ ಕುವೆಂಪು ಅವರ ವಿಷಯದಲ್ಲಿಯೂ ಇಂತಹ ಒಂದು ವಿಲಕ್ಷಣ ಪರಿಸ್ಥಿತಿಯನ್ನು ಮತ್ತೆ ಮತ್ತೆ ನೋಡ್ತೇವೆ. ಕುವೆಂಪು ಅವರನ್ನು ಪ್ರವಾದಿ ಅಂದು ಬಿಡುವಂಥದ್ದು ಇದ್ದಕ್ಕಿದ್ದಂತೆ. ಹೀಗೆ ಹೇಳುವ ಮೂಲಕ ನಾವು ಯಾವ ಬಿಕ್ಕಟ್ಟಿನಿಂದ ಹೊರಬರಬೇಕು ಅಂತ ಕುವೆಂಪು ಅವರು ಕರೆ ಕೊಟ್ಟಿದ್ರೋ ಅದೇ ಬಿಕ್ಕಟ್ಟಿನೊಳಗೆ ಮತ್ತೆ ನಮ್ಮನ್ನು ನಾವು ಸಿಲುಕಿಸಿಕೊಳ್ಳುವ ತಪ್ಪನ್ನು ಒಂದ್ಸಲ ಅಲ್ಲ ಮತ್ತೆ ಮತ್ತೆ ಮಾಡ್ತಾನೆ ಬಂದಿದ್ದೇವೆ ಹೆಚ್ಚಿನವರು ನಮ್ಮಲ್ಲಿ. ಕುವೆಂಪು ಅವರು ಹೇಳಿದರು ನಿರಂಕುಶಮತಿಗಳಾಗಿ ಅಂತ. ಕುವೆಂಪು ಅವರು ಹೇಳಿದರು ಗುಡಿ ಚರ್ಚು ಮಸಜೀದುಗಳ ಬಿಟ್ಟು ಹೊರಬನ್ನಿ.
ಅಂತ. ಆದರೆ ನಾವು ಇದನ್ನು ಬೇರೆ ಬೇರೆ ಕಾರಣಕ್ಕಾಗಿ ಮರೆತು ಅವರನ್ನು ಪ್ರವಾದಿ ಅಂದು ಬಿಡುವುದಿದೆಯಲ್ಲ, ಅವರು ಏನು ತಮ್ಮ ಬರವಣಿಗೆಯನ್ನು, ತಮ್ಮ ಕೃತಿಗಳನ್ನು ಜಡ್ಡುಗಟ್ಟಿದ ಸಮಾಜದವನ್ನು ವಿರೋಧಿಸುವ ಕಾಣಿಕೆಗಳಾಗಿ ಕೊಟ್ಟಿದ್ದರೋ ಅಂಥ ಕಾಣಿಕೆಗಳನ್ನು ಹೀಗೆ ಅವರನ್ನು ಕರೆಯುವ ಮೂಲಕ ಅವರ ಕೃತಿಗಳನ್ನು ಪೂಜೆಗೆ ಇಟ್ಟ ವಸ್ತುಗಳೇನೋ ಅಂತ ಭಾವಿಸುವ ರೀತಿಯ ಅಪಾಯ ಇಲ್ಲಿ ಕಾಣಿಸುತ್ತೆ. ಕುವೆಂಪು ಅವರು, ನಾನು ಈಗಾಗಲೇ ಹೇಳಿದ ಹಾಗೆ, ಎಲ್ಲರೂ ದೊಡ್ಡ ದೊಡ್ಡ ವಿಮರ್ಶಕರೆಲ್ಲ ಗುರುತಿಸುವ ಹಾಗೆ ಭಾರತೀಯ ಸಾಹಿತ್ಯ ಚರಿತ್ರೆಯಲ್ಲೇ ಬಹುಮುಖ್ಯ ಹೆಸರು. ಆದರೆ ಅವರ ಹುಟ್ಟೂರಾದ ಮಲೆನಾಡಿನಲ್ಲಿಯೇ ಕುವೆಂಪು ಅವರ ಸ್ಮೃತಿ ಎಷ್ಟರ ಮಟ್ಟಿಗೆ ಇದೆ, ಎಷ್ಟರ ಮಟ್ಟಿಗೆ ಮಲೆನಾಡಿಗರು ಕುವೆಂಪು ಅವರನ್ನು ಒಳಗೊಂಡಿದ್ದಾರೆ ಅಂತ ನೋಡ್ತಾ ಹೋದರೆ ನಮಗೆ ಇಲ್ಲ, ಅವರು ಅಲ್ಲಿನ ಜನಮಾನಸದಿಂದ ಮರೆಯಾಗಿಬಿಟ್ಟಿದ್ದಾರೇನೋ ಅನ್ನುವ ಸುಳಿವುಗಳು ಕಾಣಿಸುವ ಬಹಳ ಉದಾಹರಣೆಗಳಿವೆ. ಕೆಲವು ಮೂರ್ತ ರೂಪದ ಚಿತ್ರಗಳನ್ನು ಬಿಟ್ಟರೆ ಮಲೆನಾಡಿಗರ ಅಂತಃಕರಣದೊಳಗೆ ಕವಿಶೈಲ್ಯ ಇಲ್ಲ ಅನ್ನುವ ಸತ್ಯವನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಇದು ಏನು ಅಂದರೆ, ಮತ್ತು ಇದು ಯಾಕೆ ಅಂದರೆ, ಚರಿತ್ರೆಯನ್ನು ಕಟ್ಟಿದ ವ್ಯಕ್ತಿತ್ವಗಳ ಕಥಾನಕಗಳು ಚರಿತ್ರೆಯನ್ನು ತಮಗೆ ಅನುಕೂಲ ಸಿಂಧುವಾಗುವ ಹಾಗೆ ಬದಲಿಸಿಕೊಳ್ಳಬಲ್ಲವರಿಗೆ ಬೇಕಾಗಿಲ್ಲ. ಇದು ಕುವೆಂಪು ಅವರು ನಾವು ಎಷ್ಟೋ ಜನ ಒಳಗೊಳ್ಳದೇ ಇರೋದಕ್ಕೆ ಒಂದು ಮುಖ್ಯ ಕಾರಣ. ಕುವೆಂಪು ಅವರು ಸಾಂಸ್ಕೃತಿಕ ನಾಯಕರು. ಆದರೆ ಇವತ್ತಿನ ಸನ್ನಿವೇಶ ಎಂಥದ್ದು? ಇವತ್ತಿನ ಸನ್ನಿವೇಶ ಧಾರ್ಮಿಕ ಸಂದರ್ಭದ ಮೂಲಕ ಅಥವಾ ರಾಜಕೀಯದ ಮೂಲಕ ಪರಿಚಿತವಾದ ಚಹರೆಯನ್ನು ಮಾತ್ರ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂಥ ಒಂದು ತಲೆಗಳಿಗೆಯನ್ನು, ಒಂದು ಸಂದರ್ಭವನ್ನು ನಾವು ಕಾಣ್ತಾ ಇರುವ ಕಾಲ ಇದು. ಇಂಥ ಹೊತ್ತಲ್ಲಿ ಸಾಂಸ್ಕೃತಿಕವಾಗಿ ನಮಗೆ ನಾಯಕರಾಗಿರುವ, ಎಂದೆಂದೂ ನಾಯಕರಾಗಿರುವಂಥ ವ್ಯಕ್ತಿತ್ವದ ಕುವೆಂಪು ಅವರು ಅಪರಿಚಿತರೇನೋ ಅನ್ನುವ ಸ್ಥಿತಿ, ಅಪ್ರಸ್ತುತರೇನೋ ಅನ್ನುವ ಸ್ಥಿತಿ ಕಟು ಸತ್ಯವಾದರೂ ತೀರಾ ಅನಿರೀಕ್ಷಿತ ಅಲ್ಲ. ಯಾಕೆಂದರೆ ಧರ್ಮ ಮತ್ತು ರಾಜಕಾರಣ, ಧರ್ಮ ಬೆರೆತ ರಾಜಕಾರಣ, ರಾಜಕಾರಣ ಬೆರೆತ ಧರ್ಮ, ಇವು ಇರುವಲ್ಲಿ ಕುವೆಂಪು ಅಂಥ ವ್ಯಕ್ತಿತ್ವಕ್ಕೆ ಸಲ್ಲಬೇಕಾದ ಗೌರವಗಳು, ಕುವೆಂಪು ಅವರು ಒಳಗೊಳ್ಳಬೇಕಾದ ರೀತಿ ಸಾಧ್ಯವಿಲ್ಲ. ಅವರನ್ನು ನಾವು ಸಾಂಸ್ಕೃತಿಕ ಲೋಕದಿಂದಲೇ ನಮ್ಮೊಳಗೆ ಮರುಸ್ಥಾಪಿಸಿಕೊಳ್ಳಬೇಕು, ಬೇರೆ ರೀತಿಯಲ್ಲಿ. ಪೂಜ್ಯ ಭಾವನೆ ಅಂತ ಅಲ್ಲ. ಪೂಜ್ಯ ಭಾವನೆ ಅಂದ ತಕ್ಷಣ ಅದು ಬೇರೆ ಥರ ಆಗುತ್ತೆ, ಪ್ರವಾದಿ ಅಂತ ಹೇಳಿದ ಹಾಗೆಯೇ ಆಗುತ್ತೆ. ಪೂಜ್ಯ ಭಾವ ಅಂದ ತಕ್ಷಣ ನಾವು ಭಾವುಕರಾಗ್ತೀವಿ. ಭಾವುಕತೆಯ ಮಸುಕಿನಲ್ಲಿ ನಮಗೆ ಚರಿತ್ರೆಯ ಸತ್ಯ ಬೇಡವಾಗಿ ಕಾಣಿಸುತ್ತೆ, ಅಥವಾ ಉನ್ಮಾದಿ ಭಾವದಲ್ಲಿ ಮೈಮರೆಯುವ ಮತ್ತೊಂದು ಸ್ಥಿತಿಗೆ ನಾವು ಹೋಗ್ತೇವೆ. ಆದರೆ ಕುವೆಂಪು ಅವರನ್ನು ಅರ್ಥ ಮಾಡಿಕೊಳ್ಳುವುದು ಹಾಗೆ ಅಲ್ಲ. ಕುವೆಂಪು ಅವರನ್ನು ಅರ್ಥ ಮಾಡಿಕೊಳ್ಳುವುದು ಅವರು ತಮ್ಮ ಕಾಲಘಟ್ಟದಲ್ಲಿ, ತಮ್ಮ ಸಂದರ್ಭದಲ್ಲಿ ಯಾವ್ಯಾವ ಸಮಸ್ಯೆಗಳಿಗೆ, ಯಾವ್ಯಾವ ಬಿಕ್ಕಟ್ಟುಗಳಿಗೆ ಕಲ್ಪನೆಯ ಮೂಲಕ ಅಲ್ಲ, ನಿಜವಾದ ಬರವಣಿಗೆಯ ಮೂಲಕ ಏನನ್ನು ಬರೆದ್ರು ಅದನ್ನೇ ಬದುಕುವ ಮೂಲಕ ಕುವೆಂಪು ಅವರು ತೋರಿಸಿಕೊಟ್ರಲ್ಲ. ಕುವೆಂಪು ಅವರು ಹಾಗೆ ಜಡ್ಡುಗಟ್ಟಿದ ಸಮಾಜವನ್ನು ವಿರೋಧಿಸಿದ ಹಾಗೆ, ಯಾಕೆ ನಾವು ವಿಚಾರವಂತರಾಗಬೇಕು ಅಂತ ತಿಳಿಸಿದ ಹಾಗೆ, ಯಾಕೆ ಯುವ ಸಮೂಹ ಹೊಸ ದಿಕ್ಕಿನಲ್ಲಿ ಚಟಗಳ ದಾಸರಾಗದ ರೀತಿಯಲ್ಲಿ
ಬೆಳೆಯಬೇಕು, ಹೊಸ ಬದುಕನ್ನು ರೂಪಿಸಿಕೊಳ್ಳಬೇಕು ಅಂತ ಕರೆ ಕೊಟ್ಟರಲ್ಲ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಮಗೆ ಕಾಣುವ ಕುವೆಂಪು ಮಲೆನಾಡಿನ ಸೌಂದರ್ಯ ಮತ್ತು ವಿಕೃತಿ, ಕ್ರೌರ್ಯ ಎಲ್ಲವನ್ನು ಕಟ್ಟಿಕೊಟ್ಟ ಕುವೆಂಪು ಅವರನ್ನು ಅರ್ಥ ಮಾಡಿಕೊಳ್ಳುವುದು ಹೀಗೆ ಆಳವಾದ ಓದಿನ ಮೂಲಕ, ಮತ್ತೆ ಮತ್ತೆ ಓದುವ ಮೂಲಕ, ಹೊರತು ಪೂಜ್ಯ ಭಾವದಿಂದ ಅಲ್ಲ, ಅವರನ್ನು ಎಲ್ಲೋ ಎತ್ತಿ ಕೂರಿಸಿ ಬಿಡುವ ರೀತಿಯಿಂದಲ್ಲ. ಅವರು ಆಗಲೇ ದೊಡ್ಡವರು, ನಾವು ಅವರಿಗೆ ಹೊಸದಾಗಿ ಹೇಳುವ ಅಗತ್ಯ ಇಲ್ಲ. ಆದರೆ ಇಂಥದ್ದೊಂದು ಈ ಸ್ಥಿತಿ ಯಾಕೆ ತಲೆದೋರುತ್ತೆ ಅಂದರೆ, ಅವರನ್ನು ಪ್ರವಾದಿ ಅಂದು ಬಿಡುವುದು, ಇದು ಒಂದು ರೀತಿಯ ಸಾಂಸ್ಕೃತಿಕ ಅಸ್ಮಿತೆಯ ಬಗೆಗಿನ ಅಭದ್ರತೆಯ ಭಾವನೆ. ಎಲ್ಲಿ ನಾವು ಕುವೆಂಪು ಅವರನ್ನ ಇಡೀ ಏನು ಮಲೆನಾಡು ಮರೆತಿದೆ ಅಂತ ಹೇಳ್ತೀವಲ್ವ, ಹಾಗೇನೆ ನಮ್ಮ ಇಡೀ ಒಂದು ಮನಸ್ಸಿನಿಂದ ಕುವೆಂಪು ಅವರನ್ನ ದೂರ ಆಗಿದ್ದೀವ, ಅಥವಾ ಕುವೆಂಪು ಅವರು ಏನು ಹೇಳಿದ್ರು ಅದನ್ನು ನಾವು ಮರೆತು ನಮ್ಮ ಸಾಂಸ್ಕೃತಿಕ ಲೋಕ ಹೋಗ್ತಿದೆಯಾ? ಇಂಥದ್ದೊಂದು ಆತಂಕದ ವಾತಾವರಣ ಸೃಷ್ಟಿಯಾಗಿರುವ ಹೊತ್ತಲ್ಲಿ ಹೀಗೆ ಹೇಳಿಬಿಡುವುದು ಅಥವಾ ಅಂಥದ್ದೊಂದು ಭಾವುಕತೆ ಮುನ್ನೆಲೆಗೆ ಬಂದು ಬಿಡುವುದು ಸಹಜವೇನೋ ಅನಿಸುತ್ತೆ ಒಂದೊಂದು ಸಲ. ಆದರೆ ಇಂಥ ಭಾವುಕ ತವಕಗಳು ನಮ್ಮ ಇವತ್ತಿನ ಸಾಂಸ್ಕೃತಿಕ ಬಿಕ್ಕಟ್ಟುಗಳಿಗೆ, ನಮ್ಮ ತಲ್ಲಣೆಗಳಿಗೆ ಪರಿಹಾರ ಆಗಲಿಕ್ಕಿಲ್ಲ. ನಮ್ಮ ತಲ್ಲಣಗಳನ್ನು ಇನ್ನಷ್ಟು ಹೆಚ್ಚಿಸುವ ಒಂದು ಪ್ರಮೇಯವೇ ಇಂಥ ಏನು ಭಾವುಕ ಸನ್ನಿವೇಶದಿಂದ ಆದೀತೇನೋ ಅನಿಸುತ್ತೆ. ಹಾಗಾಗಿ ಏನಾಗಬೇಕಾಗಿದೆ ಅಂದರೆ, ಕುವೆಂಪು ಅವರನ್ನು ನಾನು ಈಗಾಗಲೇ ಹೇಳಿದ ಹಾಗೆ ಮರು ಓದುವ ಮೂಲಕ ಅವರನ್ನು ಕಾಣಬೇಕು. ಕುವೆಂಪು ಅವರು ಕಟ್ಟಿಕೊಟ್ಟ ಬೇರೆ ಬೇರೆ ಬಗೆಯ ಚಿಂತನೆಗಳಲ್ಲಿ ನಾವು ಮತ್ತೆ ಆ ಅಸ್ಮಿತೆಯನ್ನು ನಮ್ಮದನ್ನಾಗಿ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿದೆ. ಹಲವಾರು ಹೋರಾಟಗಳು ಮಲೆನಾಡಿನಲ್ಲಿ ರೂಪುಗೊಂಡದ್ದನ್ನು ನಾವು ನೋಡ್ತೀವಿ. ಆದರೆ ಇವತ್ತು ಮಲೆನಾಡಿನ ಸ್ಥಿತಿ ಏನಾಗಿದೆ, ಅಲ್ಲಿನ ರಾಜಕೀಯ ಎಂಥದು ಅಂತ ನೋಡುವಾಗ ಎದ್ದೇಳುವ ಆತಂಕದ ಹಿನ್ನೆಲೆಯಲ್ಲಿ ಹೀಗೆ ನಾವು ಪ್ರವಾದಿ ಅಂದು ಬಿಡುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಆದರೆ ಕುವೆಂಪು ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನಾನು ಕಾವ್ಯವನ್ನೇ ಬದುಕುತ್ತಿದ್ದೇನೆ, ಬರೀತಾ ಇಲ್ಲ ಅಂತ. ಹೀಗೆ ಕಾವ್ಯವನ್ನೇ ಬದುಕಿದ ಕುವೆಂಪು ಅವರು ಅಂದರೆ ತಮ್ಮ ಮನಸ್ಸಿಗೆ ಒಪ್ಪಿಗೆಯಾದದ್ದನ್ನಷ್ಟೇ ಬರೆದ, ಅಂದರೆ ಅದನ್ನೇ ಬದುಕಿದ, ತಮಗೆ ಒಪ್ಪಿಗೆಯಾದಂತೆ ಬದುಕಿದ, ಈ ಸಮಾಜವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಬೇಕು ಅನ್ನುವ ಕಲ್ಪನೆಯೊಂದಿಗೆ, ಅನ್ನುವ ಆಶಯದೊಂದಿಗೆ ಬದುಕಿ ಬರೆದ ಕುವೆಂಪು ಅವರ ಕಾಣಿಕೆಗಳನ್ನು ಕೂಡ ನಾವು ಹಾಗೇನೆ ನಮ್ಮೊಳಗೆ ಬದುಕಬೇಕಾಗಿದೆ. ಅದು ಇವತ್ತಿನ ಜರೂರು. ನಮಸ್ಕಾರ.